ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅರೆ ಏನಾಯ್ತು? ಏನಾಯ್ತು ಅಂತ ಹೇಳೋ. ಏನಿಲ್ಲ ಮಾಮ್. ನೋಡು, ನೀನೇನೋ ಮುಚ್ಚಿಡ್ತಿದ್ಯಾ. ಏನೋ ಆಗಿದೆ, ಏನು ಅಂತ ಹೇಳು. ಮಾಮ್ ಹೇಳಿದ್ನೆಲ್ಲ ಗಾಬರಿ ಆಗುವಂಥದ್ದೇನಿಲ್ಲ. ಚಿಕ್ಕಪ್ಪ ಏನಾಯ್ತು ಮದನ್ಗೆ? ಏನು ಇಲ್ಲ ಅಂತ ಹೇಳಿದ್ನಲ್ಲ. ಅಲ್ಲ ಕಣ, ಏನೂ ಆಗಿಲ್ಲ ಅಂದರೆ ಹೇಗೆ? ಅಲ್ಲ, ಇಷ್ಟೊಂದು ನೋವಾಗಿದೆ ಅಂದರೆ ಏನೋ ಏಟಾಗಿರುತ್ತೆ. ಏಟಾಗಿದೆ ಅಂದರೆ ಏನೋ ಒಂದು ಆಗಿರುತ್ತೆ. ಅದೇನು ಅಂತ ಹೇಳು. ಶಟಲ್ ಆಡ್ಬೇಕಾರೆ ಜಾರ್ ಬಿದ್ದೆ. ಏನೋ ಜಾರ್ ಬಿದ್ಯಾ? ಹೌದು ಮಾವ, ಜಸ್ಟ್ ಜಾರ್ ಬಿದ್ದೆ. ಗಾಬರಿ ಆಗೋವಂಥದ್ದೇನಿಲ್ಲ. ಅಲ್ಲ ಕಣೋ, ಶಟ್ಲ್ ಆಡ್ಬೇಕಾದ್ರೆ ಜಾರ್ ಬಿದ್ದರೆ ಇಷ್ಟೊಂದೆಲ್ಲ ಪೆಟ್ಟಾಗುತ್ತಾ? ಇಲ್ಲ ಅಣ್ಣ, ನಾನು ಆಗಾಗ ಶಟ್ಲ್ ಆಡ್ತೀನಿ. ಏನಾದರೂ ಬಿದ್ದರೆ ಕೈಯೋ ಕಾಲ ಉಳ್ಕುತ್ತೆ ಅಷ್ಟೇ. ಈ ಥರ ಎಲ್ಲ ಏಟಾಗಲ್ಲ. ಅಲ್ಲ ಮಾಡಿ, ಇಷ್ಟೊಂದು ಪೆಟ್ಟಾಗೋ ತರ ಹೇಗೋ ಬಿದ್ದೆ? ಮಾಮ್ ಏನಿಲ್ಲ ಅಂತ ಹೇಳ್ತಿಲ್ವಾ? ಹೇಗೆ ಬಿದ್ದೆ ಅಂದ್ರೆ ಈಗ ಬಿದ್ದು ತೋರಿಸ್ಲಾ? ಏಡ್ ತಿಂದಿರೋ ನಾನು. ಅಂದ್ರೆ ಐ ಮೀನ್ ಏಟಾಗಿರೋದು ನನಗೆ. ಹೇಗೆ ಬಿದ್ದೆ ಅಂತ ನಂಗೆ ಮಾತ್ರ ಗೊತ್ತು. ಸರಿ ಸರಿ, ಇನ್ಮೇಲೆ ಆಟ ಆಡುವಾಗ ಸ್ವಲ್ಪ ಹುಷಾರಾಗಿ ಆಡು. ಇನ್ನೆಲ್ಲ ಆಟ ಆಡ್ತಾನೆ. ಇವನ ಆಟಗಳಿಗೆಲ್ಲ ಮೂಟೆ ಕಟ್ಟಿಡ್ಬೇಕು ಅಷ್ಟೆ. ಅಂತೂ ಆ ದೇವರು ಸರಿಯಾದ ಶಿಕ್ಷಣೆ ಕೊಟ್ಟಿದ್ದಾನೆ. ಇವನ ಅಹಂಕಾರ ಮುರಿಯೋಕ್ಕೆ ನಾನು ಕಾಯ್ತಾ ಇದ್ದೆ. ಆದರೆ ಯಾರೋ ಪುಣ್ಯಾತ್ಮರು ನನ್ನ ಬದಲಾಗಿ ಅವರೇ ಮಾಡಿದ್ದಾರೆ. ಯಜಮಾನ್ರೆ, ಸುರೇಂದ್ರ ಸರ್ ಯಾಕೆ ಹೀಗೆ ನಿಂತಿದ್ದೀರಾ? ಮದನ್ ಸರ್ ಯಾಕೆ ಹೀಗೆ ಕೂತಿದ್ದೀರಾ? ಏನಾಯ್ತು? ಏನಿಲ್ಲ ಕಣ, ಎಲ್ಲೋ ಜಾರ್ ಬಿದ್ದನಂತೆ ಏಟಾಗಿದೆ ಅಷ್ಟೆ. ಅಯ್ಯಯ್ಯೋ, ಎಲ್ಲಿ ಜಾರ್ ಬಿದ್ರಿ ಮದನ್ ಸರ್? ನಡೆಯುವಾಗ ಸರಿಯಾದ ದಾರಿಯಲ್ಲಿ ನೋಡ್ಕೊಂಡು ನಡಿಬೇಕಲ್ವಾ? ಇಲ್ಲ ರೀ, ಆಟ ಆಡುವಾಗ ಜಾರ್ ಬಿದ್ದಿದ್ದಾನಂತೆ. ಅತಿಯಾಗಿ ಆಟ ಆಡಿದ್ರೆ ಹೀಗೆ ಆಗೋದು ಮದನ್ ಸರ್. ಹುಷಾರಾಗಿರಿ. ಇನ್ನು ರೆಸ್ಟ್ ಮಾಡಿ ಹೋಗು. ಬಾ. ಸುಬ್ಬು, ಇಷ್ಟೊತ್ತು ನೀನು ಎಲ್ಲಿ ಹೋಗಿದ್ದೆ? ನಾನು ಒಂದು ಸ್ವಲ್ಪ ಕೆಲಸ ಇತ್ತು ಮೇಡಮ್, ಅದಕ್ಕೆ ಹೊರಗಡೆ ಹೋಗಿದೆ. ಸುಬ್ಬು, ಯಾವಾಗಲೂ ನಿನ್ನ ತೋಳ್ನ ಮರ್ಚಿರ್ತೀಯ ಅಲ್ವಾ? ಇವತ್ತು ಯಾಕೆ ಬಿಟ್ಕೊಂಡಿದ್ಯಾ? ಅದು ಸ್ವಲ್ಪ ಟೈಟ್ ಆಗಿಬಿಟ್ಟಿದೆ ಮೇಡಮ್, ಅದಕ್ಕೆ ಹಾಗೆ ಬಿಟ್ಟಿದೆ. ಒಂದು ಸ್ವಲ್ಪ ಕೆಲಸ ಇದೆ, ಬಂದೇ ಇರೋ.